ಗುಡ್ ಮಾರ್ನಿಂಗ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ. ಇವತ್ತು ಸಂಡೇ ಅಲ್ಲ, ಹಾಗೆ ವ್ಲಾಗ್ ಮಾಡು ಅಂತ ಅಂದ್ಕೊಂಡೆ. ನಾನು ಫಸ್ಟಿಗೆ ಅಂದ್ಕೊಂಡೆ ಮಾಡೋದೇ ಬೇಡ ಅಂತೇಳಿ, ಇವತ್ತು ಎಂಥ ಸಹ ಕಂಟೆಂಟ್ ಸಿಗೋದಿಲ್ಲ ಅಂತೇಳಿ. ಆದರೆ ಮತ್ತೆ ನನಗೆ ನೆನಪಾಯಿತು, ಯಾಕೆ ಆಗೋದಿಲ್ಲ, ಸಿಕ್ಕಿದಷ್ಟು ಕಂಟೆಂಟ್ ಇಟ್ಕೊಂಡಾದರೂ ವ್ಲಾಗ್ ಮಾಡು ಅಂತೇಳಿ. ಹಾಗೆ ವ್ಲಾಗ್ ಮಾಡಲಿಕ್ಕೆ ಫೋನ್ ತೆಗೆದೆ. ಮತ್ತು ಪೂಜೆಗೆ ಹೋಗಿದ್ದಲ್ಲ, ಹಾಗೆ ಪೂಜೆ ಆದಮೇಲೆ ಮೀಟಿಂಗ್ ಎಲ್ಲ ಇತ್ತು. ಮೀಟಿಂಗ್ ಆಗಿ ಒಂದು 11:40ಗೆ ಬಸ್ ಸಿಕ್ಕಿದ್ದು. 11:40ಗೆ ಬಸ್ ಸಿಕ್ಕಿದೆ. ಹತ್ತಿ ಜಂಕ್ಷನಲ್ಲಿ ಇಳಿದು ಮತ್ತು ನ್ಯೂಲಿ ಒಂದು ಹೊಸ ಸೂಪರ್ ಮಾರ್ಕೆಟ್ ಓಪನ್ ಆಗಿದೆ, ಅಲ್ಲಿಗೆ ನಾನು ಮತ್ತು ನನ್ನ ಆಂಟಿ ಬಂದ್ವಿ. ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡಿ ಅವರಿಗೆ ಬೋಣಿ ಮಾಡಿ ಹೊರಟ್ವಿ ಮನೆಗೆ. ಮತ್ತು ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೇನೆ. ಈಗಷ್ಟೇ ಚಾರ್ಚಿನ ಮನೆಗೆ ರೀಚ್ ಆದೆ ಅಷ್ಟೇ. ಇನ್ನು ಡ್ರೆಸ್ ಚೇಂಜ್ ಮಾಡಿ ಬರಲಿಕ್ಕಿದ್ರೆ ಬರೀಬೇಕು, ಮತ್ತು ಏನಾದರೂ ಕಾಂಟೆಂಟ್ ಸಿಕ್ಕಿದ್ರೆ ಹಾಕಬೇಕು. ಇವತ್ತು ಅಷ್ಟಂತ ಸಹ ಸಿಗಲಿಕ್ಕಿಲ್ಲ, ಆದರೂ ಸಹ ಟ್ರೈ ಮಾಡ್ತೇನೆ, ನೋಡುವ ಬನ್ನಿ. ಹಾಗೆ ನಮ್ಮ ಬೆಕ್ಕು ನೋಡಿ ಇಲ್ಲಿ ಕೂತ್ಕೊಂಡಿದೆ ನೋಡಿ. ಕರೆದ್ರೆ ಸಹ ಅದಕ್ಕೆ ನೋಡ್ಲಿಕ್ಕೆ ಆಗೋದಿಲ್ಲ, ಇಲ್ಲದ್ರೆ ಬೇಗ ನೋಡ್ತಾ ಇದ್ದೆ. ನೋಡಿ ಬಂತು ಕಾದಂದಕ್ಕೆ. ಹಾಗೆ ನನ್ನ ಮಾವನವರು ಬಲ್ಲೆ ಕಟ್ ಮಾಡ್ತಿದ್ದಾರೆ. ಅಲ್ಲಿ ಈಗ ಹಾವೆಲ್ಲ ಬರೋದು ಜಾಸ್ತಿ ಅಲ್ಲ ಮಳೆಗಾಲದಲ್ಲಿ, ಸೊ ಹಾಗೆ ಇದೆಲ್ಲ ಕಟ್ ಮಾಡ್ತಿದ್ದಾರೆ ಅಂತ. ಮರ ಮತ್ತು ಹುಲ್ಲೆಲ್ಲ ಬೆಳೆದದೆಲ್ಲ ಕಟ್ ಮಾಡ್ತಿದ್ದಾರೆ, ಬನ್ನಿ ನೋಡುವ. ಫುಲ್ ಬ್ಯುಸಿಯಾಗಿದ್ದಾರೆ. ರಜೆ ಸಿಕ್ಕಿದ್ರೆ ಮನೆಯಲ್ಲಿದ್ವಿ ಕೆಲಸ ಅಲ್ಲ, ಇಲ್ಲದ್ರೆ ವಾರದ ಮಧ್ಯದಲ್ಲಿ ಅವರಿಗೆ ಸಹ ಬೇರೆ ಕೆಲಸ ಇರ್ತದೆ. ಸಂಡೇ ಅಂದರೆ ರಜೆ ಅಲ್ಲ, ಸೊ ಹಾಗೆ ನೋಡಿ ರಜೆ ಕೆಲಸ ಮನೆಯಲ್ಲಿ. ಇಲ್ಲಿ ನೋಡಿ ಗಾಯ್ಸ್, ನಮ್ಮ ದನಕ್ಕೆ ಇವತ್ತು ಫುಲ್ ಬಂಪರ್ ಊಟ. ಎಲ್ಲ ಸೊಪ್ಪು ಎಲ್ಲ ತೆಗೆದು ಬಂದಿದ್ದಾರೆ ಮಾವನವರು. ನೋಡಿ ತಿಂತಾ ಕೂತ್ಕೊಂಡಿದೆ. ಇಲ್ಲಿ ನೋಡಿ ಅಜ್ಜಿಯವರು ಬೀಟ್ರೋಟು ರೆಡಿ ಮಾಡ್ತಿದ್ದಾರೆ ಸಾಂಬಾರಿಗೆ, ಮಧ್ಯಾಹ್ನ ಊಟಕ್ಕೆ. ಬೀಟ್ರೋಟ್ ಇದ್ದು ಗಸಿ ಆಗಿರಬೇಕು, ಗಸಿ. ಹಾಂ, ಬೀಟ್ರೋಟ್ ಗಸಿ ಮಾಡ್ತಾರಂತೆ. ಹಾಗೆ ಬೀಟ್ರೋಟಿದ್ದು ಸಿಪ್ಪೆ ಎಲ್ಲ ಸುಲಿತಿದ್ದಾರೆ, ಈರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಚಿಕ್ಕು ತಂದಿದ್ದಾರೆ ಮಾವ. ಮೊನ್ನೆ ತಗೊಂಡು ಬಂದಿದ್ರು, ಅದು ಖಾಲಿ ಆಯ್ತು ಅಂತೇಳಿ ಈಗ ಮತ್ತೆ ತಗೊಂಡು ಬಂದಿದ್ದಾರೆ. ಹಣ್ಣಾಗಲಿಲ್ಲ, ಎಲ್ಲ ಕಾಯಿ. ಯಾವಾಗ ಹಣ್ಣಾಗ್ತದೆ ನೋಡಬೇಕು. ನೋಡಿ ನಮ್ಮ ನಾಯಿ. ನಾಯಿಗಳಿಗೆ ಇರುವಷ್ಟು ನಿಯತ್ತು ಬೇರೆ ಪ್ರಾಣಿಗಳಿಗೆ ಇಲ್ಲ ಅಲ್ಲ, ಗೊತ್ತುಂಟಲ್ಲ. ಜೊತೆಗಿದ್ದ ಮನುಷ್ಯರಿಗೆ ನಿಯತ್ತಿಲ್ಲದಿದ್ದರೂ ನಮ್ಮ ನಾಯಿಗಳಿಗೆ ಒಂದು ಕರೆಕ್ಟ್ ನಿಯತ್ತು ಅನ್ನೋದು ಇರ್ತದೆ. ಅವನಿಗೆ ಅಲ್ಲಿ ಅಂಥದ್ದು ಕಾಣ್ತಾ ಉಂಟು, ಹಾವೇನೋ ಇರಬೇಕು, ಅದಕ್ಕೆ ಕಿರಿಸ್ತಾ ಇದ್ದಾನೆ ನೋಡಿ. ಇವ ನೋಡಿ ನಾ ಬಂದದಕ್ಕೆ. ಇವುಗಳ ನಿಯತ್ತಾದರೂ ಆಗ್ಬೋದು, ಮನುಷ್ಯರದಲ್ಲ. ಸೊ ಗಾಯ್ಸ್, ಮಧ್ಯಾಹ್ನ ಊಟಕ್ಕೆ ಬೀಟ್ರೋಟ್ ಇತ್ತು, ಪಲ್ಯ ರೆಡಿಯಾಗಿದೆ. ಇನ್ನು ಊಟ ಮಾಡಲಿಕ್ಕೆ ಒಂದು ಬಾಕಿ, ಇನ್ನೆಂತೆಲ್ಲ ಊಟ ಮಾಡೋದು. ಹಾಗೆ ಮತ್ತೆ ಸ್ವಲ್ಪ ಮಲಗಿ ಎದ್ದು ಜಂಕ್ಷನ್ಗೆ ಮತ್ತೆ ಹೋದೆ. ಚಿಕನ್ ತರಲಿಕ್ಕಿತ್ತು, ಹಾಗೆ ಮಾವನೊಟ್ಟಿಗೆ ಹೋಗಿ ಚಿಕನ್ ತಗೊಂಡು ಬಂದೆ. ಹೋಗ್ಬೇಕಾದ್ರೆ ನಡ್ಕೊಂಡೋಗಿ ರಿಟರ್ನ್ ಬರಬೇಕಾದ್ರೆ ಆಟೋ ಮಾಡಿಕೊಂಡು ಬಂದ್ವಿ. ಸ್ವಲ್ಪ ಅಂಗಡಿಗೆ ಬೋಣಿ ಹಾಕಿದೆ ನಾನು. ಈಗ ನಾನು ಊಟ ಎಲ್ಲ ಆಗಿ ರೆಸ್ಟ್ ಮಾಡಿ ಈಗ ಒಂದು 4:30 ಆಗ್ತಾ ಬಂತು. ನಾನೀಗ ನಮ್ಮ ಮನೆ ಮೇಲೊಂದು ಪ್ಲೇಸ್ ಉಂಟಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೇನೆ, ಬನ್ನಿ. ಸೊ ಗಾಯ್ಸ್, ಆಫ್ಟರ್ ಅ ಲಾಂಗ್ ಟೈಮ್ ನಾನು ಇಲ್ಲಿಗೆ ಬರ್ತಾ ಇದ್ದೇನೆ. ಕಾಲೇಜ್ ಮತ್ತು ಮನೆಗೆ ರೀಚ್ ಆಗಬೇಕಾದ್ರೆ 6:30 ಕತ್ತಲಾಗ್ತದೆ. ಮಳೆ ಎಲ್ಲ ಬರ್ತಾ ಇರ್ತದೆ, ಹಾಗೆ ನನಗೆ ಬರಲಿಕ್ಕೆ ಆಗೋದಿಲ್ಲ. ಇವತ್ತು ಸಂಡೇ ಫುಲ್ ಫ್ರೀ ಇದ್ದೇನೆ, ಹಾಗೆ ಇಲ್ಲಿಗೆ ಬಂದಿದ್ದೇನೆ. ನೋಡುವ ಬನ್ನಿ, ವ್ಯೂ ತೋರಿಸ್ತೇನೆ. ಮೋಡಲ್ ಆಗಿದೆ ನೋಡ್ಬೋದು. ಹಾಗೆ ಇಲ್ಲಿ ಒಳ್ಳೆ ಗಾಳಿ ಸಹ ಬರ್ತಾ ಉಂಟು, ಒಳ್ಳೆ ಬ್ರೀಸ್ ಸಿಗ್ತಾ ಉಂಟು. ಮತ್ತು ಅಲ್ಲಿ ನೋಡಿ 2 ಮನೆ ಸಾಗ್ತಾ ಉಂಟು ಹೊಸತ್ತು. ಸೊ ಹಾಗೆ ಬಂದದಕ್ಕೆಲ್ಲ ಸ್ವಲ್ಪ ಬ್ರೀಸ್ ಎಲ್ಲ ಎಂಜಾಯ್ ಮಾಡಿದೆ.
ಹೇಗಿದೆ ನಮ್ಮ ಊರಿನ ವಾತಾವರಣ. ಫುಲ್ ನೇಚರ್ ನೋಡಿ, ಕಾಡಿನಿಂದ ತುಂಬಿದೆ ನೋಡಿ. ನಾನು ಬರುವಂತಹ ಪ್ಲೇಸ್, ಒಳ್ಳೆ ಗಾಳಿ ಬರ್ತದೆ ಇಲ್ಲಿ, ಆದರೆ ಬಿಸಿಲಿಗೆ ಅಂತೂ ನಿಲ್ಲಕ್ಕೆ ಆಗೋದಿಲ್ಲ. ಈಗ ಮಳೆಗಾಲ ಅಲ್ಲ, ಫುಲ್ ಮಳೆಯ ವಾತಾವರಣ. ಸೊ ಗಾಯ್ಸ್, ಈಗ ಟೀ ಟೈಮ್. ಕರೆಂಟ್ ಹೋಗಿದೆ. ಸೊ ನೋಡಿ ನನ್ನ ಪರಿಸ್ಥಿತಿ, ಲೈಟ್ ಇಟ್ಕೊಂಡು ನಾನು ವ್ಲಾಗ್ ಮಾಡ್ತಾಯಿದ್ದೇನೆ. ಕರೆಂಟ್ ಹೋಗಿದೆ, ಮತ್ತು ನಾನು ಟೀ ಕುಡಿಯೋದಿಲ್ಲ, ಹಾಗೆ ಸ್ನ್ಯಾಕ್ಸ್ ಮಾತ್ರ. ಹೊರಗೆ ಮಳೆ ಸಹ ಬರ್ತಾ ಉಂಟು, ಬನ್ನಿ ನೋಡು. ನೋಡಿ ಗಾಯ್ಸ್, ಗಾಳಿ ಮಳೆ ಬರ್ತಾ ಉಂಟು ಫುಲ್. ಇವತ್ತು ಕರೆಂಟ್ ಬರೋದು ಸಹ ಡೌಟ್ ಆಗಿ ಹೋಗಿದೆ. ಫುಲ್ ಗಾಳಿ ಮಳೆ ಗಾಯ್ಸ್. ನೋಡಿ ಪ್ಲಾಸ್ಟಿಕ್ ನೋಡಿ ಗಾಳಿಗೆ. ಪಾಪ ನಮ್ಮ ನಾಯಿಯವರು, ನಮ್ಮ ನಾಯಿಗಳು ಪಾಪ ನೋಡಿ ಅದು ಊರಲ್ಲಿದ್ದಾರೆ. ಆದರೆ ಸಹ ಪ್ರೊಟೆಕ್ಷನ್ ಉಂಟು ಅವರಿಗೆ. ಈವ್ನಿಂಗ್ ಹೋಗಿ ಚಿಕನ್ ತಂದಿದ್ದೇವೆ. ಹಾಗೆ ಅಜ್ಜಿ ನೋಡಿ ತೆಂಗಿನಕಾಯಿ ತುರಿತಿದ್ದಾರೆ ಚಿಕನ್ ಕರಿ ಮಾಡಲಿಕ್ಕೆ. ಹಾಗೆ ಹೇಳಿದ ಹಾಗೆ ಚಿಕನ್ ಇದ್ದು ಸುಕ್ಕ ರೆಡಿಯಾಗಿದೆ ನೋಡಿ. ಎಂತಾದರೂ ಕಾಣ್ತದ? ಹಾಂ ಕಾಣ್ತದೆ ಸ್ವಲ್ಪ ನೋಡಿ. ಚಿಕನ್ ಸುಕ್ಕ ರೆಡಿಯಾಗಿದೆ. ಚಿಕನ್ ತಂದದ್ದು ಮಾವ, ಅವರೊಟ್ಟಿಗೆ ನಾನು ಹೋಗಿದ್ದೆ. ಈಗ ಚಿಕನ್ ಎಲ್ಲ ರೆಡಿಯಾಗಿದೆ. ಇನ್ನು ಸ್ವಲ್ಪದಲ್ಲಿ ಊಟ ಮಾಡಬೇಕು. ಸ್ವಲ್ಪ ಬರೀಲಿಕ್ಕೆ ಉಂಟು, ಅದು ಸಹ ಬರೀತು ಮುಗಿಸ್ಬೇಕು. ನೋಡಿ ಗಾಯ್ಸ್, ನನ್ನ ಬೆಕ್ಕು, ಕ್ಯೂಟ್ ಬೆಕ್ಕು ನೋಡಿ ಎಷ್ಟು ಚಂದ ಕೂತ್ಕೊಳ್ತದೆ. ಆವಾಗ ಮರಿ ಆಗ್ತದೆ ಗೊತ್ತಿಲ್ಲ ಮಾತ್ರ. ನೋಡಿ ಎಷ್ಟು ಚಂದ ಮಲಗ್ತದೆ. ಇದರ ಒಂದು ಮರಿ ಉಂಟು, ಆದರೆ ಅದು ಉಂಟಲ್ಲ, ಅದು ನಾವು ಅದರ ಹತ್ತಿರ ಹೋದರೆ ಸಾಕು ಅದು ಓಡಿ ಹೋಗ್ತದೆ, ಅದು ನಿಲ್ಲೋದೇ ಇಲ್ಲ ಹತ್ತಿರ. ಇದಾದರೆ ನೋಡಿ ಹೀಗೆ ಕೂತ್ಕೊಳ್ತದೆ ಬಂದು ಕಾಲಲ್ಲಿ. ಆದರೆ ಆ ಬೆಕ್ಕು ಹಾಗೆ ಅಲ್ವೇ ಅಲ್ಲ. ಇದು ನೋಡಿ ಒಳ್ಳೆದು ಕೊಂಡಾಟ. ಚಿಕನ್ ತಂದದ್ದು ನೋಡಿ. ಇನ್ನು ನೋಡಿ ನಮ್ಮ ಮಾವ ರೊಟ್ಟಿ ಇಟ್ಕೊಂಡು ಬಂದಿದ್ದಾರೆ. ಆದರೆ ಎಂತ ಮಾಡೋದು, ಚಿಕನ್ ಕರಿ ಮಾಡಲಿಲ್ಲ, ಗಸಿ ಮಾಡಿದ್ದಾರೆ. ಚಿಕನ್ ಕರಿ ಚೆನ್ನಾಗಾಗ್ತದೆ ಅಲ್ಲ ರೊಟ್ಟಿಗೆ. ಆದರೆ ನನ್ನ ಮಾವನಿಗೆ ಗೊತ್ತಿರಲಿಲ್ಲ ಗಸಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅವ್ರು ಹೋಗಿ ತಗೊಂಡು ಬಂದಾದಮೇಲೆ ಅವ್ರು ನೋಡ್ತಾ ಇದ್ದಾರೆ ಅದು ಗಸಿ ಮಾಡಿದ್ದಾರೆ. ಸೊ ಸ್ಯಾಡ್. ಸೊ ಗಾಯ್ಸ್, ಇಲ್ಲಿಗೆ ನಾನು ಸಂಡೇ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೇನೆ. ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್.